ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರಮೇಶ್ ಕಾಂಚನ್, ಅಧ್ಯಕ್ಷರು, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಕೆಆರ್ ನಾಯ್ಕ್, ಸೂಪರ್ ಗ್ರೇಡ್ ವಿದ್ಯುತ್ ಗುತ್ತಿಗೆದಾರರು, ಹಂಗಳೂರು, ಕುಂದಾಪುರ. ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕುಂದಾಪುರ. ಡಾಕ್ಟರ್ ಎನ್ ಭಾಸ್ಕರ್ ಆಚಾರ್ಯ, ಡಾಕ್ಟರ್ ಎನ್ಆರ್ ಆಚಾರ್ಯ ಮೆಮೋರಿಯಲ್ ಆಸ್ಪತ್ರೆ, NH66, ಕೋಟೇಶ್ವರ, ಉಡುಪಿ ಜಿಲ್ಲೆ. ಡಾಕ್ಟರ್ ಅಶೋಕ್, MBBS MD, ಕನ್ಸಲ್ಟೆಂಟ್ ಫಿಸಿಷಿಯನ್, ಶ್ರೀ ಮಂಜುನಾಥ ಹಾಸ್ಪಿಟಲ್, ಮೇನ್ ರೋಡ್, ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್. ಜಗದೀಶ ಮೊಗವೀರ ಮಾರ್ಕೋಡು, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕೋಟೇಶ್ವರ, ಉಡುಪಿ ಜಿಲ್ಲೆ. ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿರುವ KR ಶಾಮಿಯಾನ, ದೊಡ್ಡಮನೆಬೆಟ್ಟು, ಕೋಟೇಶ್ವರ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಮಾಲಕರು ಸತೀಶ್ ಕೋಟೇಶ್ವರ. ಮೊಬೈಲ್ 9444949556. ರವೀಂದ್ರ ಶೆಟ್ಟಿ, ಪ್ರೀತಮ್ ಬಾರ್ ಅಂಡ್ ರೆಸ್ಟೋರೆಂಟ್, ಕೋಟೇಶ್ವರ. ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕೋಟೇಶ್ವರ. ಶಿವರಾಮ ಕೊಠಾರಿ, ಕಟೀಲೇಶ್ವರಿ ಬಾಟ್ಲಿಂಗ್ ಕಂಪನಿ, ಸಾಯ್ಬರಕಟ್ಟೆ, ಉಡುಪಿ ಜಿಲ್ಲೆ. ಕೆ ಗಣೇಶ್ ಹೊಳ್ಳ, ವ್ಯವಸ್ಥಾಪಕರು, ಶ್ರೀ ಕೋಟ ಅಮೃತೇಶ್ವರಿ ದೇವಸ್ಥಾನ, ಕೋಟ, ಉಡುಪಿ ಜಿಲ್ಲೆ. ಮಟ್ಟಿ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್, ಡೀಲರ್ಸ್ ಇನ್ ಸ್ಲ್ಯಾಬ್ಸ್ ಅಂಡ್ ಟೈಲ್ಸ್ ಆಫ್ ಮಾರ್ಬಲ್ಸ್, granites and Italian marbles. Godown and showroom near Canara Bank, Bijadi, NH66, Koteshwara, Kundapura, Udupi district. Mobile 9448548830. ಶ್ರೀ ವೆಂಕಟಲಕ್ಷ್ಮಿ ಕಲ್ಯಾಣ ಮಂಟಪ, ಹಂಗಳೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಮರ್ರೆ ಒಂದು ತೇರಿಗೆ ಒಂದು ಜನ ಅಂದ್ರು ಮರ್ರೆ. ಅಯ್ಯ ನಮಗೆ ಸಾಕಿರೋಯ್ತೆ. ಒಂದು ಹಣಕಾಯಿ ಮಾಡ್ಕಿದ್ರೆ ಇತ್ತೇ ಇಲ್ಲ. ಅಲ್ಲ ಆ ನಮ್ಮನೆ ಜನ ನೂಕು ಮಾಡಿ ಎಲ್ಲಿ ಹಬ್ಬದೆ ಬಟ್ ಯಾರೇ ಹಣಕಾಯಿ ಮಾಡಿ ಕೊಡುದು? ಹಬ್ಬ ನಮ್ ತಲೆ ಮೇಲೆ ಪುಣ್ಯ ಕಾಯಿ ಹೊಡಿಲ್ಲ ಅವ್ರು ರಗಳಿ ಮತ್ತೆಂತಕ್ಕಲ್ಲ ಹಾಯ್ ನಮ್ಮಂತ ಮಂಡ್ಯ ಹಂಗಲ್ದೆ ಯಾವ ಕಾಲ್ ಮೆಟ್ರಂಗೆ ಉಂಚು ಬಗ್ದು ನಮ್ಮ ಮಂಡಿ ಹಿಂದ್ ಬೋಳಲ್ದ ಕಲ್ಲು ಕಾಯಿ ಹೊಡು ಕಲ್ಲಕ್ಕ ಅಂತ ಕಲ್ಲು ಹೊಡೆದ ಕಷ್ಟ ಅಲ್ಲ ಮರ್ರೆ. ಯಪ್ಪ ಮರ್ರೆ ಸಾಕ್ಬೇಕಾಯ್ತೆ. ಎಂತ ಜನ ಅಂತ ಹೇಳ್ರಿ. ಅಯ್ಯೋ ದೇವ್ರೆ, ನೀವ್ ಬೆಳಿಗ್ಗೆ ಹಂಗೆ ಮಾಡ್ಕೊಂಡ್ ಬಂದ್ರಿ ಅಂತದ ಬೆಳಿಗ್ಗೆ ಬೇಗ ಹೋಯ್ರಿಯಾ ನೀವು ಬಚ್ಚ ಮಾರ ನೀವು ಹೊಯ್ಸರಿ ಗಂಟೆ ಹೋಯ್ ಬರ್ತೀರಿ ನೀವು. ಒಂದು ಇದು ಕೊಡಿ, ತಂಪಿನ ಬೀಜ ಇದು ರಾಗಿ ನೀರು ಕೊಡಿ, ರಾಗಿ ಕೊಡಿ. ಕೊಡಿತ್ತಾ ಒಂದ್ ಕೊಡಿ ಸಾಕಾಯ್ತೆ. ಅಯ್ಯಬ್ಬ ದೇವ್ರೆ ನಿಂತ್ಕೊಂಡು ಸಾಕಾಯ್ತು. ಹಾಯ್ ನಮಸ್ಕಾರ ಮಾರ್ರೆ. ಊರಿನ ತೇರ್ ಮಾರ್ರೆ ಇವತ್ತು ನಮ್ಮೂರ್ ತೇರೊಳಗೆ ನಮ್ಮ ಹಣಕಾಯಿ ಮಾಮೂಲಿ ಹಾಯ್ ಕಟ್ಕಟ್ಲಿ ಅಲ್ದಿ ಮಲ್ಲ ಅಪ್ಪ ಅಮ್ಮ ಹಣಕೆ ಮಾಡ್ಕೊಂಡ್ ಬಂದ್ 4 ಕಾಲದಲ್ಲಿ ಹಣಕೆ ಮಾಡ್ಕೋದ್ ಹಾಯ್. ನಾನು ಇಪ್ಪದ್ ಬೊಂಬೆಲ್ ಮಾರ್ರೆ, ನಾವು ಬೊಂಬೆಲ್ ಇಪ್ಪದು ಆಯ್ತಾ. ವರ್ಷಕ್ಕೊಂದ್ಸಲ ತೇರಿ ಬೋಡುದ್ ಮಾರ್ರೆ ಹಾಯ್. ಸಾಕ್ ಬೇಕಾಯ್ತೆ. ಕಳೆದ ವರ್ಷ ಗಡ್ಬಿಟ್ಟೆ ಇಲ್ಲ ಮಾರ್ರೆ, ಈ ವರ್ಷ ಇತ್ತಿಲ್ದ ನೂಕು ನುಗ್ಗುಲು ನಮ್ಮ ಹಣಕಾಯಿ ಪುಟ್ಟಿ ಮ್ಯಾಲ ಇಟ್ಕೊಂಡಿದೆ ಕಾಯಿ ಮತ್ತೆ ಇದು ಹಿಂಗೆ ಕಡೆಗೆ ಹಿಂಗ್ ಇಟ್ಕೊಂಡು ಕಡಿ. ಯಾಕಂದ್ರೆ ಹೇಳ್ರೆ ಹಣಕಾಯಿ ಮಟ್ಟಿದ್ದು ಕಾಯಿ ಮಾಡ್ತಂಗ್ ಗೊತ್ತಾಗ್ತಿಲ್ಲ. ಆ ನಮೂನಿ ವ್ಯಾಪಾರ ಆಯ್ತು ಆ ನಮೂನಿ ಜನ. ಕಳೆದ ವರ್ಷ ಜನ ಇರಲಿ, ಈ ವರ್ಷ ಇತ್ತಿಲ್ಲ. ಜನ ರಾಶಿ ಅಂದ್ರೆ ರಾಶಿ ಹಾಯ್ ತೇರಲ್ದ. ಕೆಲ ಮಂದಿ ಬೆಳಿಗ್ಗೆ ಬೇಗ ಬಂದ್ರೆ ಹಣಕಾಯಿ ಬೇಗ ಅಂತ ಹೇಳಿ ಅದು ಎಷ್ಟೊತ್ತ ಕಂಡು ಜನ ರಶಿ. ಮತ್ತೆ ಎಂತ ಹೋಯ್ತು ನಿಮ್ಗೆ ಹಾಯ್ ಗಡಿಬಿಡಿ ಜನರು ಗಡಿಬಿಡಿ ಬಹಳ ಗಂಡಾಂತರ. ಅದು ಎಂತ ಹೇಳಕ್ಕೂ ಇಲ್ಲ. ತಂಪಿನ ಹೆಸರು ನೀರು ಅಲ್ಲೂ ಒಂದು ಕರ್ಗುಂಜಿ ತಿನ್ಕ ಕಂಡೆ ಅದ್ರ ಮೇಲೆ 50 ಜನ ಬಿದ್ದಾಯ್ತು. ಅವ ಒಬ್ಬ ಎಣ್ಣೆ ಹಾಕಬೇಯಿಂದ ಅವ ಕರ್ಗುಂಜಿ ಸೇಡ್ ದೊಡ್ಡದಾಯ್ತು, ಸ್ವಲ್ಪ ಕರ್ಗುಂಜಿ ಸೇಡ್ ಸಣ್ಣದಾಯ್ತು ಹೇಳತ್ತು ಅವ್ರ ಮೈ ಮೇಲೆ ಬಿದ್ದದ್. ಅದು ಬೆಂಕಿ ಹಿಡಿದೋಲ್ಲ ಮರ ಅವ್ರು ಆ ಚೂರಿತ್ತೆ ನಮ್ಗೆ ಹಾಕ್ರ ಕಷ್ಟ ಕಡೆ ಕರ್ಗುಂಜಿ ಚೂರಿ ರಗಲಿ ಬೇಡ ಅನ್ಕೊಂಡೆ ಯಾಕೆ ಸೀರೆ ಬತ್ತಿದ್ದೆ ನಾನು ಇದರ ಕೊಡುವ. ಮತ್ತೆ ಎಂತಕ್ ಹೋಯ್ತು ಹಾಯ್ ಜನ ಹೇಳೋದ್ ಮಾತು ಕೇಂತಿಲ್ದಿ. ಜನ ಹಣಕೆ ಮಾಡುದ್ರ ಒಳಗೆ ನಾ ಮುಂದೆ ನೀ ಮುಂದೆ, ನನ್ನ ಹಣಕಾಯಿ ನಿನ್ನ ಹಣಕಾಯಿ. ಯಾವ್ದೋ ಹೆಂಗ್ಸ 4 ಕಾಯಿ ತಗೋಬೇ ಅಂತಂಬ್ರು ಹಣಕಾಯಿ ಆಯ್ತಾ. 4 ಹಣಕಾಯಿ 4 ಒಡೆದು ಹಾಕಿರ್ ರಾಶಿ ಇರಲ್ಲ. ತೇರ್ ನಡಿಗಡೆ ಆ ಟೇಬಲ್ ಮೇಲೆ ಸ್ವಲ್ಪ ರಾಶಿ ಇರುದಿಲ್ಲ. ಅಯ್ಯೋ ನಮ್ಮ ಮನೆ ಕಾಯಿ ತೋಡದು ಈ ಕಾಯಿ ನಂದಲ್ಲ, ನಮ್ಮ ಮನೆ ಕಾಯಿ ತೋಡದು ಈ ಕಾಯಿ ನಂದಲ್ಲ. ಗಲಾಟೆ ಬಿದ್ದೋಯ್ತು. ಆ ಹೆಂಗ್ಸತ್ರ ಹೇಳಿದ್ರೆ ನಂದು 4 ಕಾಯಿ ಇತ್ತು ಮಾರ್ರೆ ಒಡೆದು ಹಾಕದ್ದು. ನನ್ನ ಹಣಕಾಯಿ ಆಯ್ತು.
ನಿಮಗೆಲ್ಲ ಕಾಯಿ ನಿಮ್ದು ಬದಲಾಯಿಸಿ ಗಡ್ಬಿಡ್ ಮಾಡ್ಕೊಂಬಿಡಿ, ಬದಲು ಆಗತ್ತದ, ಎಂತ ಮಾಡೋಕಿಲ್ಲ. ನಿಮ್ಗೆ ಕಾಯಿ ಕಡಿ ಯಾರು ಸಾಕಲ್ಲ, ನಾನು ಕಾಯಿ ಕಡಿ ತಗೊಂಡು ಹೋಗ್ಯಂದೆ, ನಿಮ್ದು ಬೇಡ ಮಾರ್ರೆ ನನ್ ಕಾಯಿ ಕಡಿ ಎಲ್ಲ ಹೋಯ್ತೀವಿ ನಂಗೆ ಅದು ಗಲಾಟೆ ಬಿತ್ತು. ಒಟ್ಟಿ ತೇರಿ ಹೊಣಕೆ ಮಾಡು ವ್ಯಾಪಾರ ಇತ್ತಲ್ಲ ಮಾರ್ರೆ, ಬಹಳ ಕಷ್ಟ. ಒಬ್ರು ಹಳೆಯರು ಬಂದ್ ಗಮ್ಮತ್ತಿ ಹೇಳ್ತೇನೆ ನಿಮ್ಗೆ. ನಮಸ್ಕಾರ. ನಮ್ ದೋಸ್ತಿ ಅವನು ಹಬ್ಬಕ್ ಬಂದಿದ್ದ, ಹೊಣಿಗೆ ಮಾಡ್ಕೊಯ್ದ. ಒಬ್ರು ಹಳೆಯವ್ರು ಬಂದಿರ ಅದ ಮನೆಯವ್ರು ಎಂತ ಕಳ್ಸಿ ಕೊಟ್ರು ಮಾಡ್ರಿ, 80 ವರ್ಷ ಆಯ್ತೇನೆ ಅವ್ರಿಗೆ. ಅವ್ರು ಹೊಣಿಗೆ ಮಾಡೋ ಬಂದಿರ ಅವ್ರು ನಿಂತ್ಕೊಂಡ್ ಕೇಳಿ ಇಡೀ ಮುಖ ಬಿಸ್ಲು ಹೌದಲ್ದ ಇದು ಕೆನ್ನೆ ಪೊಂಗ್ ಅರಿಯತ್ವಾಯ್. ಒಂದ್ಸಲ ಹೀಗ್ ಮ್ಯಾಲ ಕಂಡಿರ್ತೇ ಇಲ್ಲ, ಯಾವ ಬದಿ ಇದ್ದಂಗ ಗೊತ್ತಾಯ್ತು ನಮ್ಗೆ, ಜೀವ ಗಡ್ಗಡ ಅಂತ. ಆ ಹಳಿಯರ್ ಪಾಪ ಹೊಣಕೆ ಮಾಡ್ಕ ಒದ್ದಾಟ ಮಾಡ್ತಿದ್ರು, ಗಡ್ ಅಂತ ಆತ. ನಾ ಲೆಕ್ಕ ಆಗದೆ BP ಹೆಚ್ಚು ಕಮ್ಮಿ ಯಾರಿತ್ತೆ ಇಲ್ಲ, ತಲೆ ಬಜಿ ಯಾತ್ ಕಡೆಗೆ ಕಾಯಿ ಅವ್ರಿಗೆ ಹೊಡಿಕತ್ತು, ಈ ವ್ಯಾಪಾರ ಬೇಡ ಹೇಳ್ಕೊಂಡು ಇಲ್ಲಿ ಕೊಡಿ ಮರ ಅನ್ಕೊಂಡು ನಾನೇ ಅವ್ರಿಗೆ ಹೊಣಿಕೆ ಮಾಡಿ ಕೊಟ್ಟಿದ್ವಿ. ಹಂಗಾಗಿ ತೇರಿಗೆಲ್ಲ ಹೊಣಿಕೆ ಮಾಡಕ್ ಹೋಗೋದು ಇತ್ತೇ ಇಲ್ಲ ಮರ್ರೆ, ಜಾಗ್ರತೆ ಮತ್ತೆ ಈ ಕಡೆ ಹಬ್ಬದಲ್ಲಿ ಮತ್ತೆಂತ ಅಲ್ಲಿ ಗಾಡಿ ಇಟ್ಟು ಹೋಗಿ ಇತ್ತೇ ಇಲ್ಲ. 1.5 ಕಿಲೋಮೀಟರ್ ಹಿಂದೆ 1.5 ಕಿಲೋಮೀಟರ್ ಹಿಂದೆ ನಮ್ಗೆ ಯಾರು ಫೋನ್ ಮಾಡಿ ಹೇಳ್ರು, ಇದು ನಿಮ್ ಕತೆ ಕೈದಾತ್ ಮಾರ್ರೆ, ನೀವ್ ಕೆಲಸ ಮಾಡಿ ತಗೋಣ, ನೀವ್ ನಡ್ಕೊಂಡ್ ಬರೋದು ಒಳ್ಳೇದಂದ್ರು. ಅದಕ್ಕೆ ನಾವ್ ಇಲ್ಲ ಒಳದಾರಿ ಆ ಮಾಸ್ಟರ್ ಬಂದ ದಾಂಟ್ಕೊಂಡು ಅಲ್ಲೇ ಕೆಳಗೆ ಹೋದ್ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ತೇರಿ ಕೈ ಮುಕ್ಕೊಂಡು ಮತ್ತು ಒಂದೇ ದೇವಸ್ಥಾನ ಹೋಗುದು ಇವತ್ತಿನ ಕಾಲ ಬಹಳ ಕಷ್ಟ ಇತ್ತು. ಯಾಕಂದ್ರೆ ಸಾಧಾರಣ 2 ಕಿಲೋಮೀಟರ್ ಲೈನ್ ಇತ್ತು. ಯಾರು ಗುರ್ತಿದ್ರು ಕೂಡ ಇತ್ತೇ ಇಲ್ಲ, ಅಲ್ಲಿ ನಮ್ ಮುಖವೇ ಕಾಣ್ತಿಲ್ಲ, ಯಾರು ಗುರ್ತಿದ್ರು ಒಳಗ್ ಬಿಡ್ಕೊಂಡ್ ಹೇಳಿ ಯಾರು ಮುಖವೂ ಕಾಣ್ತಿಲ್ಲ. ಅದಕ್ಕೆ ನಾವ್ ಇತ್ತೇ ಇಲ್ಲ, ದೇವ್ರ ತಲೆ ಕಾಮುದು ಕೈ ಮುಗುದು ಹೊಣಿಕೆ ಮಾಡ್ಕೊಂಡ್ಬಿಡುದು. ಮತ್ತೆಂತ ಹೋಯ್ತಾ ಊಟಕ್ಕೆ ರಾಗಲಿ ಗೌಜಾಯ್. ಈಗ ಮಧ್ಯಾಹ್ನ ಆದ ಕೂಡ ನೂಕುಲ್ ಸುಡತ್ತೆ, ನೂಕುಲ್ ಮತ್ತೆ ಅಂತಕಲ್ಲ ಚಾಪ್ರ ಮುರ್ದೆ ಒಳಗ್ ಹೋಗುದು. ಕಳ್ಸಲ ಹಂಗೆ ಐತೆ, ಕಳ್ಸಲ ತೇರಿ ಊಟ ಇತ್ತು ಮಾರೆ ಅಂದ್ರಿ. ನಾನು ಹೋಗುತ್ತೆ 12:15, ಈ ಸಲ ಬೇಗ ಹೋಯ್ನಲ್ಲ 12:15 ಗಂಟೆಗೆ ಹೊಪ್ಪತ್ತಿಗೆ ಅಡುಗೆ ಆಯ್ತಾ ನಿಂದಾಯ್ತಾ, ಅದ್ ಎಂತ ರಶ್ ಮಾರ ತಲೆಯಲ್ಲ. ಹೌದು ಬಿಸ್ತಲ್ ಇತ್ಕೊಂಡ್ಯಾಡ್ಯಾ ಈಗ ಮಾಡ್ಕೊಂಡ್ ಬಂದಷ್ಟೇ. ಹೌದೌದು ಅಕ್ಕ ಈಗಡೆ ಅವ್ರು ನಮ್ಮೊಟ್ಟಿಗೆ ಇದ್ರು ಅವ್ರಿಗೆ ಇಷ್ಟ ಹೊತ್ತಾಯ್ತು. ನಾವು ದೂಡಿ ಮುಂದೆ ಹಣಿಕೆ ಮಾಡ್ಕೊಂಡ್ ಬಂದ್ ಊಟಕ್ಕೆ ಬನ್ನಿ ಹೇಳಿ ಆಯ್ತು. ಊಟಕ್ಕೆ ಕಳೆದ ವರ್ಷ ಊಟಕ್ಕೆ ಹೋಗ್ಪತಿ ಇತ್ತೇ ಇಲ್ಲ, ಇಂತ ದೊಡ್ಡ ಅಡ್ಕೆ ಪಾಲ್ಸ ಅಡ್ಡ ಹಾಕಿರೋ ಚಪ್ರದ ಊಟ, ಟೇಬಲ್ ಊಟ ಬಪ್ಪ ಇಲ್ಲ. ಜನ 12:15 ಗಂಟೆ ಹಾಕೂಡ ಫಾಲ್ಸ್ ಉದ್ದಕ್ ಫಾಲ್ಸ್ ಹಾಕಿರೇ ಇಲ್ಲ. ಓಹೋ ನಾ ಮುಂದಿದ್ದೆ, ತ್ವಾಡಮೆ ಮುರಿದೋಯ್ತು, ಚಪ್ರ ಮುರಿದೋದ್ ಕೂಡ ನಾನು ಅರ್ಧ ಕಿಲೋಮೀಟರ್ ಮುಂದೆ ಇದೆ. ಸಾರಿನ ಬೋಗಣಿ ಹತ್ರ ನಾನು ಹೋಗಿ ಬಿದ್ದಿದ್ದೆ. ಪಾಳ್ಳ ನನ್ನ ಮಂಡೆ ತುಂಬಾ ಸಾರ್. ಕಳೆದ ವರ್ಷ ನನ್ನ ಹಿಂದೆ 15-20 ಜನ ಗಂಡಸರು ಹೆಂಗಸರು ಪೂರ ಮುತ್ತಿಗೆ ಹಾಕಿ ಬಿದ್ದ್ಬಿಟ್ಟದು. ಚಪ್ರ ಕೋಲ್ ಮುರಿದೋಯ್ತು. ಯಾಕಂದ್ರೆ ನೂಕುನುಗ್ಗುಲೆ ಜನರಿಗೆ ಪುರ್ಸೊತ್ತು ಇರುವುದಿಲ್ಲ. ದೇವಸ್ಥಾನ ಕಾರ್ಯಕ್ರಮ ಗಡ್ಬಿಡಿ ಮಾಡೋಕಾಗ ಹಗುರು ಉಮ್ಮಕ್ ಒಪ್ಪೋಣ ಅದು ಇಲ್ಲ. ಮಕ್ಕಳು ಮರಿಯಂಗ್ ಕರ್ಕೊಂಬರೋದು ದೂಡಿ ಬಿಟ್ಟೇ ಇಲ್ಲ. ಅದ್ರ ಮೇಲೆ ಊಟ ವಿಷಯಕ್ಕೆ ನಾವಿಲ್ಲ. ನಮ್ ಕೇಂದ್ರ ಉಣ್ಕ ಹೋಯ್ನಿ ಮರಿ ಅಂದ್ರ ಮತ್ ಸಾಯಂಕಾಲ ಪತ್ತೆ ಮರ ಊಟಕ್ಕೆ ಮರ ಅಂದೆ. ಯಾಕೆ ಹೋಯ್ತಾ ಆ ನೂಕುನುಗ್ಗಳು ನಮ್ಮ ಹೊಣಕೈ ಬಿಟ್ಟು ನಾವೆಲ್ಲಿತ್ತಂಗ್ ಗೊತ್ತಿಲ್ಲ. ಎಂತ ಮಾಡುದು ಅಲ್ಲ ಗಡಿಬೇಡಿ. ಮತ್ತೆಂತ ಹೋಯ್ತು ನಿಮ್ಗೆ, ದೇವಸ್ಥಾನದ ಒಳಗೆ ಇದ್ಕೊಂಡೆ ಸುಳ್ಳು ಹೇಳು ಶುರು ಮಾಡಿರೋ. ದೇವಸ್ಥಾನ ಒಳಗೆ ಇದ್ಕೊಂಡೆ ಸುಳ್ಳು ಹಂಗೆ ಆಯ್ತು. ಈಗ ತೇರ್ನ ಬುಡ್ದಾಗಿದ್ದ ಒಬ್ಬ ಹೊಣಕೆ ಮಾಡ್ತಾ ಇದ್ದ, ತೇರ್ ಹತ್ರ ಫೋನ್ ಬಂತ, ಎಲ್ಲಿದ್ದೆ ಕೇಂಡೆ, ಬ್ರಹ್ಮವರದಾಗ ಇದ್ದೆ ಅಂತ. ಬ್ರಹ್ಮವರದಾಗ ಇದ್ದೆ ಅಂತ ನಂಗೆ ತಲೆ ವಿಷಯ ಆಯ್ತು. ಇವ ಸುಳ್ಳು ಯಾಕೆ ಅಂತ, ಇವ ತೇರ್ ಹತ್ರ ನಮ್ಮ ಊರಲ್ಲಿ ಇದ್ದ, ಬ್ರಹ್ಮವರದಾಗ ಇದ್ದ ಅಂತೇಳಿ. ಜನರಿಗೆ ಎಂತ ಇಲ್ಲ, ಒಟ್ಟು ಟೈಮ್ ಪಾಸಿಗೆ ಇತ್ತಿಲ್ಲ, ದೇವಸ್ಥಾನ ಅಂತೇಳಿ ಹ್ಯಾಂಗ್ ಸುಳ್ಳು ರೋಡಿಲ್ಲ. ಮತ್ತೊಬ್ಬನಿಗೆ ಹೊಣಕೆ ಮಾಡ್ತಿದ್ರಲ್ಲ ತೇರಿನ ಬುಡ್ದಲ್ಲ, ಕುತ್ತಿಗೆ ಬೆಂಡ್ ಆಗಿತ್ತು. ಹಲೋ ನಾಳೆ ಬೆಳಿಗ್ಗೆ 12:15 ಅಂಬ್ರ ಅಕ್ಕ ಬತ್ತಿ ಅಕ್ಕ ಅಂತ ಕುತ್ತಿಗೆ ಬೆಂಡ್ ಮೊಬೈಲ್ ಒಂದ್ ಕೈ ಹೊಣಕೆ ಇತ್ತು. ಆ ತೇರಿ ಬಿಡ್ದು ಗಡ್ಬಿಡಿ ಬೇಕಂಬಾರ, ಏನ್ ಸ್ವಿಚ್ ಆಫ್ ಮಾಡಿ ಇಟ್ರೆ ಅಂತ ಮರ್ರೆ. ಯಾರೂ ಕೇಂತಿಲ್ಲ. ಮತ್ತೆ ಈಗೆಲ್ಲ ಫ್ಯಾಷನ್ ಆಗಿ ಹೋಯ್ತೆ. ದೇವಸ್ಥಾನ ಒಳಗೆ ರೌಂಡ್ ಆಗ್ತಾ ಕೂತ್ಕೊಂಡ್ ಯಾರ ಕಾಲ್ ಬಂತ ಗಟ್ಟಿ ಮಾತಾಡ್ತಾ ಕೂತ್ಕೊಂಡ್ ಬೇರೆ ಭಕ್ತಿ ಮಾಡಿ ಒಂದ್ ರೌಂಡ್ ಸುತ್ತಾಕು ಪ್ರದರ್ಶನ ಹಾಕೋಕೆ ಅವಕಾಶ ಮಾಡಿ ಕೊಡುದಿಲ್ಲ. ಪಂಚಾಯತ್ಗೆ ಹೊರತೆ ಕೂತ್ಕೊಂಡ್ ನಾಳೆ 2,000 ರೂಪಾಯಿ ಅಲ್ಲಿ ಕೊಡು, ನಾ ಚೆಕ್ ಒಂದ್ ಈಗ ಬೌನ್ಸ್ ಆಯ್ತಕ್ಕಂತ ಪಟ್ಟ ಹೊಪ್ಪಗಿತ್ತು. ನಾಡ್ದು ಬ್ಯಾಂಕ್ ರಜೆ ಇತ್ತಲ್ಲ, ಸೋಮವಾರ ಬೆಳಿಗ್ಗೆ ಅಲ್ಲಿ ಬಾ, ಇದೇ ಪಂಚಾಯತ್ಗೆ ದೇವಸ್ಥಾನ ಒಬ್ರು ನಾ ಒಂದಿನ ಹೇಳಿದೆ ಮೊಬೈಲ್ ತಗ ಹರಗೋಯ್ನಿ ಮರೆ ಅಂದೆ. ಎಂತ ಕಂಡ್ರು ಅತಿ ಬಸ್ ಮಾತಾಡ್ಬಿಡಿಸಿ ಹರಗೋಯ್ನಿ ಅಂದೆ. ನಾನು ದೇವಸ್ಥಾನ ಇದು ನಿಮ್ ಎಂತ ಪಂಚಾಯತ್ಗೆ ಹರಗಂದೆ. ಜನರಿಗೆ ಕೇಮ್ಗಿರ್ಲ ದೇವಸ್ಥಾನ ಮದಿ ಮನೆ ಅಲ್ಲಿ ಇಲ್ಲ ಕೇಳಲೇಬೇಡಿ. ಬಸ್ ಸ್ಟ್ಯಾಂಡ್ ಹೊರಗ ಪಾರ್ಕ್ ಅಲ್ಲಿ ಮಾತಾಡಿ ನಮ್ಗೆ ಅಗತ್ಯ ಇಲ್ಲ. ಆ ನಮ್ಮನಿ ವ್ಯಾಪಾರ ಇವತ್ ಕಣ್ಣಲ್ಲ ತೇರಲ್ಲ ಎಲ್ಲ ಹಂಗೆ. ಮತ್ತೆ ಹಿಂಗ ಕೈ ಮುಗೋರು ತೇರಿ ಕೈ ಮುಗೋರ್ ಸಂಖ್ಯೆ ಬಹಳ ಕಡಿಮೆ ಆಯ್ತು. ಈಗ ಎಲ್ಲ ಮೊಬೈಲ್, ಈಗಣಿ ಕೈ ಮುಗು ಬದ್ಲಿ ಮೊಬೈಲ್ ಎಲ್ಲ ಹಿಂಗ್ ಕಾಮುದು. ನಮ್ಮ ಮನ್ಸಿ ಭಕ್ತಿ ಮಾಡ್ತಿದ್ರು, ಭಕ್ತಿ ಎಲ್ಲ ಎಲ್ಲ ರೆಕಾರ್ಡ್ ಮಾಡ್ತಾ ಕೂತಿರೋ. ಹಿಂಗ್ ಕಾಂತ ಎಲ್ರು ಕೈ ಮ್ಯಾಲಿದ್ ಕತೆ ಅಂತ ಇಲ್ಲ. ಕತೆ ಅಂತ ಹೇಳಿದ್ರೆ ಮೊಬೈಲ್ ತೆಗುದು.
ಹಂಗಾಗಿ ಎಲ್ಲಾ ಕಡೆ ಹಂಗೆ ಐತಿ ಒಂದ್ ಅರ್ಧ ಗಂಟೆ 20 ನಿಮಿಷ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಎಂತ ಆತ್ ಮರ್ರಿ ಎಂತ ಮಾಡೋಕಿಲ್ಲ ಇವತ್ತಿನ ಜನರಿಗೆ ಹೇಳು ವ್ಯಾಪಾರ ದೇವಸ್ಥಾನ ಜಾಸ್ತಿ ಎಲ್ಲ ಆಯ್ತು ಎಲ್ಲ ಹಾಗೆ ಈ ಬಪ್ಪುತಿ ಹಿಂಗ್ ಬತ್ತ ಕಾಂತೆ ಒಂದು ಮೆಟ್ಟು ಆಚೆಗಿತ್ತು ಒಂದು ಮೆಟ್ಟು ಈಚೆಗಿತ್ತು ನಮ್ ಮೆಟ್ಟು ನಮ್ಮ ಬಣ್ಣ ಕೆಂಪಾದಗೋಸ್ಕರ ಬಚಾವ ಸಾಧಾರಣ ಹುಡ್ಕೋ ವ್ಯಾಪಾರವಲ್ಲ ನಮ್ ಮೆಟ್ಟು ಯಾರು ಹಾಕೋತಿಲ್ದಿ ಯಾಕಂದ್ರೆ ನಮ್ 11 ನಂಬರ್ ಸೈಜ್ ಹೌದಲ್ದ ಎಲ್ಲೂ ಸಿಕ್ಕುದಿಲ್ಲ ಯಾವ ಮೆಟ್ಟಿನ ಅಂಗಡಿವರು ಒಂದ್ ವಾರ ಟೈಮ್ ತಕಂತ್ರಿ ನಿಮ್ಗೆ ಬರು ಸೋಮವಾರ ಅಥವಾ ಮಂಗಳವಾರ ತರಿಸಿ ಕೊಡ್ತಾ ಯಾಕಂದ್ರೆ ನಮ್ ಮೆಟ್ ಸಿಕ್ಕುದಿಲ್ಲ 11 ನಂಬರ್ ಕಂಪ್ನಿ ಮಾಡಿಸ್ ನಮ್ಗೆ ನಮ್ ಮೆಟ್ ಯಾರು ಕತ್ಕೊ ಹೋಗ್ತಿಲ್ಲ ಕತ್ಕೊಳ್ಳೋದು ಅವ್ರಿಗೆ ಬರ್ಕತ್ತಿಲ್ಲ ಆಯ್ತಾ ತಾಳಕ ಪಳಕ ಅಂತ ಒಂದು ಮೆಟ್ಟು ಕಾಂತಿ ಈಚಿ ಬದಿಗಿತ್ತು ಮಂಚದ ಅಡಿಗೆ ಮತ್ತೊಂದು ಮೆಟ್ಟು ಕಣ್ಣ ಕಾಮ್ಕಿಲ್ಲ ಈ ಹಣಕೆ ತೆಗೆದ ಪಕ್ಕದ ಅಂಗಡಿಗೆ ಇಟ್ಕೊಂಡು ಮೆಟ್ಟೆಲ್ಲ ಹುಡುಕಿ ಒಂದು ಮೆಟ್ಟು ಅನ್ನೋದು ಹೆಡ್ಗಿ ಗೋಣಿ ತಿಳಿ ಹೊಡಿ ಸೇರ್ಕೊಂಡಿತ್ತು ಜನರು ದೂಡಿ ಕೆಲವು ಮೆಟ್ಟು ಏನು ಹೋಯ್ತಂಗ ಗೊತ್ತಿಲ್ಲ ಆ 2 ಮೆಟ್ಟು ಹುಡುಕಿ ಇಲ್ಲಿ ಬರ್ಕಿ ನಂಗೆ ಸಾಕ್ ಬೇಕಾಯ್ತು ಹಂಗಾಗಿ ತೇರಿ ಹಣಕೆ ಮಾಡಕ್ ಹೋಗೋದು ಇತ್ತೇ ಇಲ್ಲ ಮರ್ರೆ ತುಂಬಾ ಜಾಗೃತಿ ಬೇಕು ಮತ್ತೊಂದು ಹಬ್ಬ ಬಂತಂದ್ರೆ ಖರ್ಚಿನ ದಾರಿಗೆ ಏನ್ ತೊಂದ್ರೆ ಇಲ್ಲಿ ಎಂತ ಹೋಯ್ತು ನಿಮ್ಗೆ ನಾವೀಗ ಫಸ್ಟ್ ಹಣಕೆ ಮಾಡ್ಕೊ ಬಂತಲ್ಲ ಕಡೆಗೆ ಮನೆಯವ್ರನ್ನ ಕರ್ಕೊ ಹೋಗ್ಕಿತ್ತು ಮನೆಯವ್ರನ್ನ ಈಗ 5-6 ಜನ ಕರ್ಕೊಂಡು ಹೋಗ್ಕಿತ್ತು ಈಗ ರಿಕ್ಷಾ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ ಈಗ ಫಸ್ಟ್ ಮಾತ್ರ ಹಂಗೆ ಆದ್ ಈಗ ನೀವು ಹೋಗಿ ಹಣಕೆ ಮಾಡ್ಕೊಂಡ್ ಬನ್ನಿ ನಮ್ಮ ಯಜಮಾನ್ ಫಸ್ಟ್ ಹೇಳಿರ್ ಈಗ ನೀವು ಒಂಚೂರು ನೀವು ಹಣಕೆ ಮಾಡ್ಕೊಂಡ್ ಬನ್ನಿ ಕಾರಣ ನಾವೆಲ್ಲ ಒಟ್ಟೆ ಕರ್ಕೊಂಡು ಹೋಗಿ ಅಂತ ಹೇಳಿ ಮಾತು ಕೊಟ್ಟಿದ್ದೀವಿ ಮಕ್ಳು ಮತ್ತೆ ಹೆಂಡತಿ ಮಕ್ಳು ಒಂದ್ಸಲ ಹೋಗ್ಕಿತ್ತು ಸಂಖ್ಯೆ ಮತ್ತೆ ತಿರ್ಗಾಡಲಿಕ್ಕೆ ಹಬ್ಬದ ಖರ್ಚು ಸಾಮಾನ್ಯ ಖರ್ಚು ಅಲ್ರಿ 50-100 ರೂಪಾಯಿ ತಗೊಂಡವ್ರು ನೀವು ಬೇಡವ್ರು ಯಾಕೆ ಸಾಕತ್ತಿಲ್ಲ ಈಗ ನಮ್ಮನೆ ವ್ಯಾಪಾರ ಈಗ ಎಲ್ಲರೂ ಹಿಂಗ ಅಂತಾರ ಕೂತವ್ರು ಆಯ್ತಾ ಒಂದು ಹಬ್ಬ ಅಂದ್ 2-2.5-3 ಸಾವಿರ ಬೇಕೀಗ ಆಚೆ ಈಚೆ ಎಲ್ಲೂ ಕಮ್ಕಾಗ ಸರ್ತ್ ದೇವಸ್ಥಾನಕ್ಕೆ ಸರ್ತ್ ಬಪ್ಪಗತ್ತ ಮರ್ರೆ ಇಲ್ಲ ಈಚೆ ಬದಿ ಕಂಡ್ರೆ ಗೋಬಿ ಮಂಚೂರಿ ಬನ್ನಿ ಚಕೋಬಾರ್ ತಗೊಳ್ಳಿ ಗೋಬಿ ಮಂಚೂರಿ ತಗೊಳ್ಳಿ ರಥೋತ್ಸವದ ಅಂಗವಾಗಿ ಬನ್ನಿ ಆ ಮನೆಗೆ ಒಂದು ಈ ಮನೆಗೆ ಒಂದಂತ ನಮ್ಮ ಮನೆಯವರೆಲ್ಲ ಹಿಂತಿರಿ ಕಂಡ್ರೆ ಇತ್ತೇ ಇಲ್ದ ಈಗ 300-400 ರೂಪಾಯಿ ಖರ್ಚಿಲ್ದಾರಿ ಈ ಮಕ್ಕಳ ಅಪ್ಪ ನಂಗ ಐಸ್ ಕ್ರೀಮ್ ಬೇಕು ನಿಮ್ ಪಪ್ಪ ಪಿ ಅಂತ ಪಪ್ಪ ಪಿ ಎಂ ಇರ್ತೀರ ನಮ್ ಕಿತ್ತ ಹಾವ್ ಮನಿಕಂತ ಕಿಸ್ ಚೊಕ್ಕ ಬಿಡುತ್ತ ಒಂದು ಹಬ್ಬಕ್ಕೆ 2-2 ಸಾವಿರ ಮೇಲೆ ಬೇಕೇ ಕಿತಾಪತಿ ಎಂತ ಹೇಳುದು ಎಂತ ಮಾಡುಕಿಲ್ಲ ನಮ್ಮ ವ್ಯಾಪಾರ ಖರ್ಚು ಜಾಸ್ತಿ ಮತ್ತೆ ಎಲ್ಲಾರು ಇತ್ತಿಲ್ಲ ಹಬ್ಬದ ಗುಡಿರೋ ಹಬ್ಬತಿ ಯಾರು ಪೈಕಿಯರ್ ಸಿಕ್ಕರು ಮಾತಾಡ್ದು ಹೋಗ್ಬೇಡಿ ಬಹಳ ಕಷ್ಟದ ವ್ಯಾಪಾರ ಯಾಕೆ ಹೋಯ್ತು ನಿಮ್ಗೆ ಪೈಕಿಯವರು ಯಾರಿಗಾರು ಮಾತಾಡ್ಸೋ ಇತ್ತೇ ಇಲ್ಲ ನಾವು ಕೋಲ್ಡ್ ಡ್ರಿಂಕ್ಸ್ ಕಳೆದ ವರ್ಷ ಹಂಗೆ ಐತೆ 400 ರೂಪಾಯಿ ಇತ್ತು ಮಕ್ಕಳು ಗಡ್ಬಡ್ ತಿನ್ಕೊಂಡು ಹಬ್ಬದ ಗುಡಿ ದೇವಸ್ಥಾನ ಹತ್ರ ಗಡ್ಬಡ ರಾಶಿ ಹಾಕಿದ್ರೆ ಒಳಗೆ ಗಡ್ಬಡ್ ತಿಂಬ ಒಳಗೆ ಹೋಗುತ್ತಿ ನಾವೆಲ್ಲ ನಾನ್ ಗಡ್ಬಡ ಕೊಡಿ ಮಾರಿ ಅಂತ ನಮ್ ಲೆಕ್ಕದಾಗ ಅಂತದ್ 60-60-120-240 ಅಲ್ಲ 400 ಸಾಕತ್ತ ಹೇಳಿ ಹರ ಅಂತೆ ಮಾರೆ ಕಂಬೂದ್ ಕೋಣಿಯವರು ನಮ್ ಪೈಕಿಯವ್ರು ಬಂದ್ರೆ ಓಹೋ ಬಾವ ಅಂದ್ರ ನಮ್ಮ ಕತಿ ಕೈದಾಯ್ತು ಬಾವ ಅಂಕ ಒಳಗ್ ಕೂತ್ರ ಹೌದಲ್ದ ನಾವ್ ಕಿಸಿ 3 ಸಲ ಮುಡ್ಕಂತ ಚೊಕ್ಕ ಆಯ್ತು ಈಗ 400 ರೂಪಾಯಿಗಿಂತ ಜಾಸ್ತಿ ಇಲ್ಲ ಗೂಗಲ್ ಪೇ ಮೊದ್ಲೇ ಇಲ್ಲ ಇದೆ ಅಂತ ಕತೆ ಬಾವ ಮತ್ತೆ ಕುದ್ರ ಹಬ್ಬಕ್ ಬಂದ್ ಮಾರ ಪಂಚಾಯತ್ಗೆ ಸೀಟ್ ಯಾರು ಖಾಲಿ ಇತ್ತ ಮಾರ 4 ಸೀಟ್ ಖಾಲಿ ಇತ್ತು ಬನ್ನಿ ಕೂತ್ಕೊಳ್ಳಿ ಮಾರ್ರೆ ಅಂದೆ ಅವ್ರು ಕೂತ್ಕೊಂಡ್ರ ನಮ್ಬೇಡ ಹಂಗಂತ ಬೇಡ ಜ್ಯೂಸ್ ಕಬ್ಬಿನ ಕುಡ್ದಾಯ್ತು ನಮ್ಗಂತ ಬೇಡ ಏನ ಪುಟ್ಟ ಏನ್ ಹೇಗಿದ್ದಿ ಅಡಿಗೆ ನಮ್ಮ ಮನೇಲಿ ಶುರು ಮಾಡ್ರ ಆಯ್ತಾ ನಾವು ತಿಮ್ಮತ್ತಿಗೆ ಅವ್ರು ಪುಳಿ ಕಾಮುದ ಮರ್ರೆ ಇನ್ನೊಂದ್ 4 ಗಡ್ಬಾಡ್ ಕೊಡಿ ಅಂದೆ 8 ಗಡ್ಬಾಡ್ ಆಯ್ತು 8 ಗಡ್ಬಾಡಕ್ಕೆ ಇತ್ತೇ ಇಲ್ಲ 480 ರೂಪಾಯಿ ನಮ್ಮ ಟ್ರಿಪ್ 400 ರೂಪಾಯಿ 80 ರೂಪಾಯಲ್ಲಿ ಹೋಗುದು ಮಾರ್ರೆ ಅವ್ರಿಗೆ ಗೊತ್ತಾರಿತ್ತೇ ಇಲ್ಲ ನಮ್ಗೆ ಮೆಟ್ಟ ಹೊಡಿದ್ರು ಒಳಗೆ ಹಿಂಗ್ ಕೆಲಸ ಮಾಡಿ ಮನೆ ಹೋಯ್ನಿ ಅಂತ ಹಗೂರು ಇವ್ರಿಗೆಲ್ಲ ಕೊಟ್ಟು ಹಗೂರು ಗುಟ್ಟಲ್ಲಿ ಹೋಯ್ಕೊಂಡು ಒಂದು ಗಡ್ಬಡ್ ಕ್ಯಾನ್ಸಲ್ ಮಾಡಿ ಮಾರ್ರಿ ಅಂದೆ ನಾನು ಏನ್ ತಕೊಂಡ್ರಿ ನಂಗೆ ಬೇಡ ಹುಚ್ಚು ಕೋಲ್ಡ್ ಆಗಿತ್ತು ಅವ್ರಿಗೆ ಮಾತ್ರ ಕೊಡಿ ಅಂದೆ ಕರೆಕ್ಟ್ 390 ರೂಪಾಯಿ ಬಿಲ್ ಆಯ್ತು 400 ರೂಪಾಯಿ ಇದ್ದು 10 ರೂಪಾಯಿ ಸಿಕ್ತು 10 ರೂಪಾಯಿ ಯಾರು ಒಬ್ಬರು ಬೇಡವ್ರ ಅಮ್ಮ ಅಂದ್ರ ತೆಗೆದು 10 ರೂಪಾಯಿ ಹಾಕಿ ಬಿಟ್ಟವ್ರಲ್ಲಿ 400 ರೂಪಾಯಿ ಬರ್ತಿ ಯಾಕೆ ಹೋಯ್ತಾ ಹೇಳುದು ನಿಮ್ಗೆ ಕೋಲ್ಡ್ ಡ್ರಿಂಕ್ಸ್ ಹೋಗ್ಕೋತಿ ಆಚಿ ಎಲ್ಲೂ ಕಮ್ಕಾಗ ಪೈಕರ್ ಹೋರ್ ಕರುಕಾಗ ಪೈಕರ್ ಭಾವ ಹಂಗ ಕರ ಸಾಕತ್ ನಿಮ್ಗೆ 1,000 ರೂಪಾಯಿ ಖರ್ಚಿಂದಾರಿ ಯಾಕೆ ಹೋಯ್ತಾ ಊರ್ ತುಂಬಾ ಹಂಗೆ ಮುಂಡಕ್ಕಿ ಉಪ್ಕರಿ ರುಮಾಲ್ ರೊಟ್ಟಿ ಕಬ್ಬಿನ ಹಾಲು ಹಾನಿ ಬೊಂಡ ಕರ್ಗುಂಜಿ ಹಣ್ಣು ಉದ್ದಾನುದ್ದಕ್ಕೂ 2 ಸೈಡ್ ನೀವು ತಿಂತೆ ಹಪ್ಪತಿ ಯಾರ ಪೈಕರ್ ಬಂದ್ರೆ 4,000-5,000 ಸಾವಿರ ಮೇಲೆ ಬೇಕು ಬರುವ ವರ್ಷ ಹಬ್ಬಕ್ಕೆ ಹೋಗುದೇ ಬೇಡ ಮಗದ್ ಹಂಗಾಗಿ ಇತ್ತೇ ಇಲ್ದೆ ಮಕ್ಳು ಮರಿ ಕರ್ಕೊಂಡು ಹೋಗೋದು ಬಹಳ ಕಷ್ಟ ಮಕ್ಳು ಮರಿ ಹೆಂಗ್ ಹೋಯ್ತು ನಿಮ್ಗೆ ಇದು ತೆಗ್ಸ್ಕೊಟ್ರು ಕಡಿಮೆ ಆಗತ್ತೆ ಅದ್ ತೆಗ್ಸ್ಕೊಟ್ರು ಕಡಿಮೆ ಆಗತ್ತೆ ಇದು ಕೊಟ್ರು ಆತಿಲ್ಲ ಬಹಳ ಕಷ್ಟವೇ ಹಂಗಾಗಿ ಹಬ್ಬದ ಗುಡಿ ಖರ್ಚಿತ್ತಲ್ಲ ಒಂದೊಂದ್ಸಲ ಗೊತ್ತಾಗ್ತದೆ ಸಣ್ಣ ಖರ್ಚು 5,000 ರೂಪಾಯಿ 6,000 ರೂಪಾಯಿ ಇಟ್ಕೊಂಡು ಹೊಯ್ಲೇಬೇಕೀಗ ಹಂಗಾಗಿ ಹಬ್ಬದ ಗುಡಿ ಹಬ್ಬದು ಮತ್ ಕೆಲವೇ ಅಂತ ಹೋಯ್ತಾ ಬಹಳ ಬುದ್ಧಿವಂತರು ಮನೆಗೆ ಒಂದು 90 ಹಾಕಿ ಸುಮ್ಮನೆ ಕೂತ್ಕಂತ್ರ ಮನೆ 90 ಹಾಕಿ ಸುಮ್ಮನೆ ಕೂತ್ಕಂತ ಬತ್ತೇ ಇಲ್ಲ ನೀನ್ ಬೇಗ ಮಕ್ಕಳನ್ನ ಕರ್ಕೊಂಡು ಹೋಗಿ 8 ಗಂಟೆ ಬಾ ಆಯ್ತಾ 4 ಗಂಟೆಗೆ ಅಂತ ಕಮ್ಮಬೇಡ ಬೇಗ ಬಾ ನಾ ಮನೆಗಿದ್ದೆ ನನ್ ಕಡೆ 8 ಗಂಟೆ ಹೋಗ್ಬೇಕಂತ ಅವ ಹೆಂಡತಿ ಮಕ್ಳೆಲ್ಲ ಹೋಗಿ ಬಂದ್ಮೇಲೆ ಅವ ಹಾಪದು ಅವಲ್ಲಿ 90 ಹಾಕಿ ಮನೆ ಕೂತ್ಕೊಂತ ನಾವು ಹೊರಗೋದ ಖರ್ಚು ಜಾಸ್ತಿ ಇರುತ್ತೆ ಅವಳಿಗೆ ಒಂದು 500 ಕೊಡ್ತಾ ಈಗ 500 ರೂಪಾಯಿ ಇತ್ತು ಎಲ್ಲ ಪೂರೈಸಿ ಬೇಗ ಬಾ ಹೇಳಿ ಪಾಪ ಹೆಂಗ್ಸ್ರ ವ್ಯಾಪಾರ ಎಂತ ಮಾಡ್ಕತ್ತ 500 ರೂಪಾಯಿ ಎಲ್ಲ ಹಬ್ಬ ಪೂರೈಸಿ ಬರೋದು ಇವ ಕಡೆ 9 ಗಂಟೆ ಇವ ತಿರ್ಕೊಂಡು ಒಂದ್ 100 ರೂಪಾಯಿ ಮುಂಡಕ್ಕಿ ಉಪ್ಕೋರಿ ಕರ್ಗುಂಜಿ ಅಂತ ತಿನ್ಕ ಇವ್ ಗಮ್ಮತ್ ಮಾಡಿ ಬರ್ತಾ ಕೆಲವ್ರು ಮಾ ಬುದ್ಧಿ ಅಂತ ಫ್ಯಾಮಿಲಿ ಹೊಟ್ಟೆ ಹೋತೇ ಇಲ್ಲ ಫ್ಯಾಮಿಲಿ ಹೊಟ್ಟೆಗೆ ಚೊಕ್ಕ ಹೇಳಿ ನೀವ್ ಹೋಗಿ ಬಾ ಆ ಕಡೆಗೆ ಹೋತೆ ಹೇಳಿ ಹಂಗಾಗಿ ಈ ಹಬ್ಬಕ್ಕೆಲ್ಲ ಹೋಗ್ಲಿತ್ತೆ ಇಲ್ಲಿ ಕಿಸಿ ಗಟ್ಟಿ ಇದ್ರೆ ಮಾತ್ರ ಮಾಡ್ರ ಈಗ ಬೆನ್ನಿ ಹಬ್ಬ ಅಲ್ಲ ಮತ್ತೆ ನೆಂಟ್ರು ಬಂದ್ರು ಬಹಳ ಕಷ್ಟ ಮನೆ ಹತ್ರ ದೇವಸ್ಥಾನ ಮನೆ ಹತ್ರ ರಥೋತ್ಸವ ಅದ್ ಹೇಳಿ ನೆಂಟ್ರೆಲ್ಲ ಬಂದು ಸೇರ್ಕೊಂಡ್ರೆ ಹೇಳಿಯಾರೆ ನಿಮ್ಗೊಂದ್ 10,000 ಮೇಲೆ ಬೇಕಾತ್ವ
ಎರಡು ದಿವಸ ಮುಂಚೆ ಬಂದ್ರೆ ನೀವು ಕೆಮ್ದೆ ಬೇಡ ಬಿಡಿ, ಸ್ವಿಚ್ ಆಫ್ ಆತ್ ಈಗ ಕತೆ ಕೈದಾತ್. ಮನೆ ಬಂದ್ ಆಯ್ಕಂದ್ರೆ ಇತ್ತೇ ಇಲ್ಲ ಕತೆ ಗಂಡಂತ್ರು. ಹಂಗಾಗಿ ಈಗ ನೀ ಹಬ್ಬಕ್ಕೆ ಒಪ್ಪತ್ತಿಗೆ ಇತ್ತೇ ಇಲ್ಲ, ಅಷ್ಟು ಜಾಗೃತಿ ಮಾಡಿ ಗೊತ್ತಾಗಲ್ಲ ನಿಮ್ಗೆ. ಹಲೋ ಸುರೇಶ ಎಲ್ಲೋದ್ಯಾ? ಇಲ್ಲಪ್ಪ ನಾನು ಅಷ್ಟು ಹುಡ್ದು ತೇರ ಹತ್ರನೇ ಇಲ್ಲ ಮರೆ. ಅವನಿಗೆ ಆಯ್ತಾ ಎಂತ ರಶ ಮರೆ ಒಟ್ಟು. ಹೌದು ಕೂಡ್ಲೆ ಹೌದು ನಾ ಕೂಡ್ಲೆ ಬಂದೆ, ಊಟ ನಿಲ್ಲಿಲ್ಲ ಮರೆಯ. ನನ್ ಮೆಟ್ ಕಳ್ದು ಆಯ್ತಾ? ಮೆಟ್ಟು ಒಂದ್ ಮೆಟ್ ಆಚೆ ಒಂದ್ ಮೆಟ್ ಈಚೆ ಐತಾ. ಮೆಟ್ಟು ಹುಡುಗಿ ಅರ್ಧ ಗಂಟೆ ಆಯ್ತು. ಹಣ್ಕೆ ಮಾಡು 1.5 ಗಂಟೆ ಆಯ್ತು. ಮೆಟ್ಟು ಹುಡುಗಿಗೆ ಅರ್ಧ ಗಂಟೆ, ಅರ್ಧ ಮುಕ್ಕಾಲು ಗಂಟೆ ಮೆಟ್ಟು ಹುಡುಕಿಗೆ ಆಯ್ತು. ನಮ್ ಮೆಟ್ಟು ಹುಡ್ಕೋದ್ರೊಳಗೆ 100 ಹಣ್ಕೆ ಆಯ್ತಕ್ಕಂತ ಮರೆ ಅಲ್ಲಿ. ಇಲ್ಲ ಚಿಲ್ಲಿ ಪಿಳ್ಳಿ ಅದನ ಎಲ್ಲ ಕಾಲ್ ತುಂಬಾ ದೂಡ ಹಾಕೋದು ಆಚೆ ಈಚೆ ಹೋಗೋರೆಲ್ಲ. ಹೌದು ಹೇಳದ್ ಯಾರು ಹೇಳದ್ ಮಾತು ಕೇಂತಿಲ್ಲ, ನೀ ಕಾಣ್ಲಿಲ್ಲ ಅಲ್ಲ. ಹೌದಾ ಟೇಬಲ್ ದುಡ್ಡು ಹಾಕಿ ಬಿಟ್ಟಿದ್ರು ಅಷ್ಟು ಗಟ್ಟಿ ಟೇಬಲ್ ತುಂಡದ್. ಈ ಜನ ದುಡ್ಡು ಟೇಬಲ್ ತುಂಡಾಯ್ತು. ಇಲ್ಲ ಇಲ್ಲ ಸಾಯಂಕಾಲ ಒಂಗಳಿಗೆ ಮನೆಯವ್ರನ್ನ ಕರ್ಕೊಂಡು ಹೋಯ್ಕಾ. ಹೌದೌದೌದು ಎಂತ 2-3 ಸಾವಿರ ಬೇಕಾ? ನೀ ಚುರ್ಕಿ ಇದ್ದೆ ಈಗ, ನೀ ಬ್ರಹ್ಮವ್ರಕ್ಕೆ ಹೋತೆ ಈಗ ಅಲ್ಲೇ ಕೂತ್ಕಂತೆ ಕಣೀಗ. ಮಗಳಿಗೆ 100 ಕೊಟ್ಟು ಹೋಗ್ತೀನಿ ನೀನೀಗ. ಇಲ್ಲ ನಾನೀಗ ಅಂಗಡಿ ಕೋಲ್ಡ್ ಕುಡು ಬಂದ, ಕೋಲ್ಡ್ ಕುಡ್ಕ ಹಂಗೆ ಹೋತೆ ಈಗ. ಅಕ್ಕ ನೀನು ಸಾಯಂಕಾಲ ಫೋನ್ ಮಾಡ್ತೆ ಅಕ್ಕ ನೀ ಫೋನ್ ಮಾಡೋದು ನಂಗೆ ಗೊತ್ತಾಯ್ತಾ. 2.5 ಸಾವಿರ ಕೊಡಕಿತ್ತಲ್ಲ 1 ತಿಂಗಳಾಯ್ತು ಹೇಳಿ ಕೊಡ್ತಾ. ಒಂಚೂರು ಸೀಸನ್ ಈಗ ಇದೆಲ್ಲ ಓಡಾಟ ಜಾಸ್ತಿ ಮರೆ. ಅಲ್ಲಿ ಇಲ್ಲಿ ಮದಿ ಉಪನಯನ ಹಂಗೆ ಕತೆ ಬತಿ ಆಯ್ತ. ಈಗ ಮೊನ್ನೆ ಹಂಗೆ ಆಯ್ತಾ 10 ವರ್ಷ ಹಿಂದೆ ನಮ್ಮನೆ ಕಾರ್ಯಕ್ರಮಕ್ಕೆ 1 4 ಗ್ರಾಮ್ ಉಂಗ್ರ ಹಾಕಿರೋ. ಈಗ ನಾವು ಚೊಕ್ಕ ಆಯ್ತು ಈಗ 1 ಗ್ರಾಮಿಗೆ 8,900 ರೂಪಾಯಿ ಈಗ ನಿನ್ನೆ ರೇಟ್. 945 ಆಯ್ತು ಆಯ್ತಾ. ಅವ್ರು 10 ವರ್ಷ ಹಿಂದೆ 4 ಗ್ರಾಮಿಂದ ಉಂಗ್ರ ಹಾಕದ್. ಈಗ ನಾವೀಗ ನಾಳೆ ಉಪನಯನ ಹೇಳಿರೋ, ನಾವೀಗ 4 3 ಗ್ರಾಮ ಹಾಕಿತ್ತೆ ಬೇಡ. 3 ಗ್ರಾಮಿಗೆ 25,000 ರೂಪಾಯಿ ಆಯ್ತು ಈಗ. ಅದು ಕತೆ ಕೈದೆ ಬಡ್ಡಿ ಮೇಲೆ ತಕೊಂಬಂದು ಯಾರು ಕೊಡುದಿಲ್ಲ, ಕತೆ ಕೈದೆ ಆಯ್ತು. ಈಗ ಅವ್ರು ಈಗ ಲಂಗ ಉಂಗ್ರ ಹಾಕಿ ನಾವೀಗ ಪ್ಯಾಂಟ್ ಶರ್ಟ್ ಕೊಟ್ರೆ ಅವ್ರು ತಗಂತಾರ ಹುಡುಗನಿಗೆ ಆಗುದಿಲ್ಲ. ನಿನ್ನೆ ಮೊನ್ನೆ ಅದೇ ಗಾಲಟಿ ನಮ್ಮಲ್ಲಿ ಈಗ ಎಂತ ಹಾಕುದು ಹೇಳಿ. ಒಂದು ತಗಡಿನ ಕಂಡ ಚಟ್ಟೆ ಮಾಡಿ 1-2.5 ಗ್ರಾಮಿಂದ ಮಾಡೋಕ್ ಹೇಳಿದೆ ಈಗ. ಹೌದೌದು ಎಂತ ಮಾಡೋಕಿಲ್ವ ಈ ಸೀಸನ್ ಬಂದ ಕರ್ಕಾರಿ ಅದೇ ಮರೆ. ಸಂಪಾದನೆ ಹಂಗೆ ಖರ್ಚು ಜಾಸ್ತಿ. 15-20 ಹೇಳಿಕೆ ಬರುದು. ಆಶೀರ್ವಾದವೇ ಹುಡುಗಿಯರ ಇದ್ರೆ ನಮ್ ತಲೆ ಬಿಸಿ ಇಲ್ಲ. ಕೆಲವರು ಹುಡುಗಿಯರು ಇಡ್ತಾರಲ್ಲ ಅಷ್ಟು ತಲೆ ಬಿಸಿ ಹಾಕೋದು. ಕೆಲವರು 100 ರೂಪಾಯಿ ಹಾಕಿ ಮಡ್ಚಿ ಬತ್ನ ನಾನು ಕವರ್ ದೊಡ್ಡದು ಮಾಡುದು 100 ರೂಪಾಯಿ ಹಾಕಿ ಬರುದು ಅಷ್ಟೇ. ಅಕ್ಕ ಆಯ್ತು ಸಾಯಂಕಾಲ ಬಂದು ಅಕ್ಕ ಇಲ್ಲಿ ಫೋನ್ ಮಾಡ, ಹಬ್ಬದಲ್ಲಿ ಫೋನ್ ಬತ್ನಲ್ಲ ಅಕ್ಕ. ಮತ್ತ ಸೀಸನ್ ಕರ್ಕರಿ ಒಂದು ಬದಿ ಹಬ್ಬ ಗಡಿಬಿಡಿ ಆಯ್ತಾ. ನೆಂಟ್ರ ಹಬ್ಬದ ಖರ್ಚು ಅದಾಯ್ತು. ಈಗ ಮದಿ ಉಪನಯನ, ಗೃಹ ಪ್ರವೇಶ, ಮೆಹಂದಿ, ಸಮಾನ ಊಟ, ಅಲ್ಲಿ ಮಗಿನ ತೊಟ್ಲಿ ಹಾಕುದು ಚೊಕ್ಕ ಹೋಯ್. ನಾನು ಹೇಳಲ್ಲ 10-15 ವರ್ಷ ಹಿಂದೆ 2,500 ರೂಪಾಯಿ ಇತ್ತು ಗ್ರಾಮಿಗೆ ಚಿನ್ನ. ಎಲ್ಲ ಉಂಗ್ರ ಹಾಕಿ ವಿಶ್ ಮಾಡಿ ಪಟ ತಕೊಂಡೋಯ್ ರಾಯ್ ಆಯ್ತಾ. ಈಗ ಅವರೇ ಬಂದ್ಕೊಂಡ್ ನಾಡ್ದ ನಮ್ದು 19ನೇ ತಾರೀಕಿಗೆ ಮಗನ ಉಪನಯನ ಅಕ್ಕ ಎಲ್ಲ ಈಗಣಿ ಬರ್ದೀಪಕ್ಕಾಗ ಏನಿಲ್ಲ ಮತ್ತೆ ಜೋರ್ ಮಾಡ್ತಾರ. ಅವ್ರು ಹೇಳುದಂತ ಹೋಯ್ತಾ 4 ಗ್ರಾಮ್ ಉಂಗ್ರ ಹಾಕಿತ್ತಲ್ಲ ವಾಪಸ್ ಬರ್ಲಿ ಹೇಳಿ ಹಾಯ್. ನಮ್ಗೆ ಒಬ್ಬೊಬ್ಬ ಹೇಳುದಲ್ಲ ಅವ್ರು ಹಾಕ ದುಡ್ಡು ವಾಪಸ್ ಬರ್ಲಿ ಹೇಳಿ. ನಮ್ಗೆ ಗಂಡ ಅಂತ ಮತ್ತೆ ಅಂತಲ್ಲ ಯಾರ್ದ ಮದಿಯೊಳಗೆ ಬಂದು ತಲೆ ಬೀಸಿ ಪುಸ್ತಕ ಆಗ್ಬೋದು. ಆಶೀರ್ವಾದವೇ ನಿಮ್ಮ ಆಗಮನ ನಿರೀಕ್ಷೆಯಲ್ಲಿ, ನಿಮ್ಮ ಆಗಮನವೇ ಉಡುಗೊರೆ ಅಂತ ಹೇಳಿರುತ್ತೆ ಅಲ್ಲ. ಅಯ್ಯ ಹಬ್ಬ ಅಂತ ನಾವು ಕವರ್ ಇಲ್ಲ ಹೇಳಿ ಪುಸ್ತಕ ಆಗುದು ಹಿಂಗೆ. ಬಂಧು ಮಿತ್ರರ ಸವಿನಯ ಆಮಂತ್ರಣ ಹೇಳಿರುತ್ತೆ ಅಲ್ದ. ಮಂಡಿ ಎಲ್ಲ ಗಿಣ್ಕಮ್ಮಿ ವ್ಯಾಪಾರ. ಯಾಕಂದ್ರೆ 500 ರೂಪಾಯಿ ಕವರಿ ಹಾಕಿ. ಈಗ ಎಂತ ಮಾಡಿದೀಗ ಹೋಯ್ತು ಹಾಯ್ ಸೀದಾ ಹೋಗುದು ಖಾಲಿ ಕವರ್ ಕೊಡ್ ಕೈ ತಿಕ್ಕಿ ಬರುದೇ. ಕೈದೆ ಮಾಡಿದೆ ಈಗ. ಮೊನ್ನೆ ಹಂಗೆ ಆಯ್ತು 5-6 ಮದಿಗೆ ಹೋದ್ ಕವರ್ ದಪ್ಪ ಮಾಡದ್ ಹೆಸರಂತ ಹಾಕುದಿಲ್ಲ. ಕವರ್ ಹಿಂಗ್ ಕೊಡುದು ಪಣದಾಗ ಒಂದ್ ಹಿಂಗ್ ನಿತ್ಕೊಂಡ್ ಚಿಕ್ಕಮ್ದು ಉಣ್ಕ ಬತ್ತಿಬೋದು. ಇಲ್ಲಿ ಚೊಕ್ಕ ನಾವು ದಿನಕ್ಕೆ 15 ಮದಿ ಇದ್ದು 500 ರೂಪಾಯಿ ಹಾಕಿ 7,000 ಸಾವಿರ ಬೇಕು. ಹಂಗಾಗಿ ಅಗತ್ಯ ಇದ್ದವರು ಬಿಡುಕಾತಿಲ್ಲ, ದಿನನಿತ್ಯ ಕಾಣ್ತಾರಲ್ಲ ಅವ್ರಿಗೆ 200 ರೂಪಾಯಿ ಹಾಕಿ ಸುಮ್ಮನೆ ಇರೋದು. ಅದ್ರ ಕೆಳ ಬರ್ದು ಬಿಡು ನಿಮ್ಗೆ 200 ರೂಪಾಯಿ ಈಗ ಹಾಕಿದ್ದೇವೆ, 1 ತಿಂಗಳ ನಂತರ ನಮಗೆ ಈ ನಂಬರಿಗೆ ಗೂಗಲ್ ಪೇ ಮಾಡಿ ಅದ ಇಂತಿ ನಿಮ್ಮ ಹಾಕಿ ಬಿಡು. ಇಲ್ಲಿ ಆ ದುಡ್ಡು ಬಂದ್ರು ಬರೋ ಕಷ್ಟ. ಈಗ ನಮ್ಮ ಪರಿಸ್ಥಿತಿ ಹುಡುಗಿರ ಮಾಡೋ ದೊಡ್ಡ ವಿಷಯ ಅಲ್ಲ. ವಾಪಸ್ ಯಾವಾಗ ಕೊಡ್ತೀನಿ ಹೇಳಿ. ಆ ಕಾಲ ಬರತ್ ಕಣೀಗ. ಈಗನೇ ಮಾತಾಡ್ತಾ ಸಾಕಾಯ್ತು. ಅಲ್ಲಿ ಯಾರು ದೇವಸ್ಥಾನದಲ್ಲಿ ರಥೋತ್ಸವದ್ರು ಉಬ್ಬು ಕಾಯಿಲ್ಲ. ಈಗ ಮನೆಗೆ ಹೋಗಿ ಒಂದು ಮುಷ್ಟಿ ಸ್ನಾನ ಮಾಡ್ಕೊಂಡು ಉಂಡ್ಕೊಂಡು ಮತ್ತೆ ವಾಪಸ್ ಈಗ ಹಬ್ಬದ ಹತ್ರ ಹೋಗಿ ಮನೆಯವ್ರಿಗೆ ಮಾತು ಕೊಟ್ಟಿದ್ದೆ ಹಾಯ್ ನಾಳೆ ಹಬ್ಬ ಮುಗಿದು ಅಂತ ಕಡೆ ಮನೆ ತುಂಬಾ ಗಲಾಟಿ. ಹೆಂಡತಿ ಎಲ್ಲ ಮಾತು ಬಿಟ್ಲ ಹೇಳಿದ್ರೆ 6 ತಿಂಗಳು ಮಾತಾಡುದಿಲ್ಲ ಅವಳು. ಹಾಯ್ ನಮ್ಮನೆ ವ್ಯಾಪಾರ ಸಿಟ್ಟು ಜಾಸ್ತಿ, ಮೂಗಿನ ತುದಿ ಸಿಟ್ಟು ಅವಳಿಗೆ. ಹಂಗಾಗಿ ಈಗಣಿ ಸಾಯಂಕಾಲ ಮಕ್ಳು ಗಂಡ ಹೆಂಡತಿ ಎಲ್ಲ ಒಂದ್ ರೌಂಡ್ ತಿರುಗಿ ಹಬ್ಬಕ್ಕೆ ಹೋಗಿ ವಾಪಸ್ ಬರುದು. ಊರ ಹಬ್ಬ ಅಲ್ದೆ ಮತ್ತೆ ಇದ್ರೆ ಯಾವಾಗ್ಲೂ ಇದ್ದದ್ದು ಹಾಯ್. ಹಂಗಾಗಿ ಈಗಣಿ ಮತ್ತೆ ಈಗ ನಾವು ಚಿಲ್ಲರೆ ಇಲ್ಲ 10 ರೂಪಾಯಿ ಕಡೆ ಕೊಡ್ತಮ್ಮ ಮತ್ತೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರಮೇಶ್ ಕಾಂಚನ್, ಅಧ್ಯಕ್ಷರು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಕೆಆರ್ ನಾಯ್ಕ್, ಸೂಪರ್ ಗ್ರೇಡ್ ವಿದ್ಯುತ್ ಗುತ್ತಿಗೆದಾರರು, ಹಂಗಳೂರು, ಕುಂದಾಪುರ. ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್,
ಕುಂದಾಪುರ. ಡಾಕ್ಟರ್ ಎನ್ ಭಾಸ್ಕರ್ ಆಚಾರ್ಯ, ಡಾಕ್ಟರ್ ಎನ್ಆರ್ ಆಚಾರ್ಯ ಮೆಮೋರಿಯಲ್ ಆಸ್ಪತ್ರೆ, NH66, ಕೋಟೇಶ್ವರ, ಉಡುಪಿ ಜಿಲ್ಲೆ. ಡಾಕ್ಟರ್ ಅಶೋಕ್, MBBS MD, ಕನ್ಸಲ್ಟೆಂಟ್ ಫಿಸಿಷಿಯನ್, ಶ್ರೀ ಮಂಜುನಾಥ ಹಾಸ್ಪಿಟಲ್, ಮೇನ್ ರೋಡ್, ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್. ಜಗದೀಶ ಮೊಗವೀರ ಮಾರ್ಕೋಡು, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕೋಟೇಶ್ವರ, ಉಡುಪಿ ಜಿಲ್ಲೆ. ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿರುವ KR ಶಾಮಿಯಾನ, ದೊಡ್ಡಮನೆಬೆಟ್ಟು, ಕೋಟೇಶ್ವರ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಮಾಲಕರು ಸತೀಶ್ ಕೋಟೇಶ್ವರ. ಮೊಬೈಲ್ 9444944556. ರವೀಂದ್ರ ಶೆಟ್ಟಿ, ಪ್ರೀತಂ ಬಾರ್ ಅಂಡ್ ರೆಸ್ಟೋರೆಂಟ್, ಕೋಟೇಶ್ವರ, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕೋಟೇಶ್ವರ. ಶಿವರಾಮ ಕೊಠಾರಿ, ಕಟೀಲೇಶ್ವರಿ ಬಾಟ್ಲಿಂಗ್ ಕಂಪನಿ, ಸಾಯ್ಬರಕಟ್ಟೆ, ಉಡುಪಿ ಜಿಲ್ಲೆ. ಕೆ ಗಣೇಶ್ ಹೊಳ್ಳ, ವ್ಯವಸ್ಥಾಪಕರು, ಶ್ರೀ ಕೋಟ ಅಮೃತೇಶ್ವರಿ ದೇವಸ್ಥಾನ, ಕೋಟ, ಉಡುಪಿ ಜಿಲ್ಲೆ. ಮಟ್ಟಿ ಮಾರ್ಬಲ್ಸ್ ಅಂಡ್ ಗ್ರಾನೈಟ್ಸ್, ಡೀಲರ್ಸ್ ಇನ್ ಸ್ಲ್ಯಾಬ್ಸ್ ಅಂಡ್ ಟೈಲ್ಸ್ ಆಫ್ ಮಾರ್ಬಲ್ಸ್, ಗ್ರಾನೈಟ್ಸ್ ಅಂಡ್ ಇಟಾಲಿಯನ್ ಮಾರ್ಬಲ್ಸ್. ಗೋಡೌನ್ ಅಂಡ್ ಶೋರೂಮ್ ನಿಯರ್ ಕೆನರಾ ಬ್ಯಾಂಕ್, ಬಿಜಾಡಿ, NH66, ಕೋಟೇಶ್ವರ, ಕುಂದಾಪುರ, ಉಡುಪಿ ಡಿಸ್ಟ್ರಿಕ್ಟ್. ಮೊಬೈಲ್ 9485488830. ಶ್ರೀ ವೆಂಕಟಲಕ್ಷ್ಮಿ ಕಲ್ಯಾಣ ಮಂಟಪ, ಹಂಗಳೂರು, ಕುಂದಾಪುರ, ಉಡುಪಿ ಜಿಲ್ಲೆ.